ಹಾಯ್ ಫ್ರೆಂಡ್ಸ್, ವೈವಿಧ್ಯ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಓವನ್ನಲ್ಲಿ 5 ನಿಮಿಷದಲ್ಲಿ ಮಾಡಬಹುದಾದಂಥ ಒಂದು ಕೇಕಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ. ತುಂಬಾ ಚೆನ್ನಾಗಿರ್ತದೆ, ಸ್ಪಾಂಜಿಯಾಗಿ ತೇವಾಂಶದಿಂದ ಕೂಡಿ ತುಂಬಾ ರುಚಿಯಾಗಿತ್ತು. ಮಾಡೋದು ತುಂಬ ಈಸಿ. ಇದನ್ನು ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ಕಾಫಿ ಪೌಡರ್ ಹಾಗೂ ಕೋಕೋದಿಂದ ಮಾಡಿರುವಂಥ ಈ ರೆಸಿಪಿಯನ್ನು ನೋಡೋಣ ಬನ್ನಿ. ಒಂದು ಬೌಲಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ ಅರ್ಧದಿಂದ ಮುಕ್ಕಾಲು ಕಪ್ ಸಕ್ಕರೆ, ಕಾಲರಿಂದ ಅರ್ಧ ಕಪ್ವರೆಗೆ ಎಣ್ಣೆ, ಕಾಫಿ ಪೌಡರ್ 1 ಚಮಚ ಹಾಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವು 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಕೋಕೋ ಪೌಡರ್, 1/4 ಚಮಚ ಆಗುವಷ್ಟು ಬೇಕಿಂಗ್ ಸೋಡಾ, 1 ಚಮಚ ಆಗುವಷ್ಟು ಬೇಕಿಂಗ್ ಪೌಡರನ್ನು ಹಾಕಿ ಚೆನ್ನಾಗಿ ಗಾಳಿಸ್ಕೊಳ್ಬೇಕು. ನಂತರ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ 1 ಪಿಂಚ್ ಆಗುವಷ್ಟು ಸಾಲ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಗ್ಲಾಸ್ ಬೌಲನ್ನು ತಗೊಂಡು ಅದಕ್ಕೆ ಬೇಕಿಂಗ್ ಪೇಪರನ್ನು ಹಾಕಿ ಮಾಡಿಟ್ಕೊಂಡಿರುವಂಥ ಈ ಮಿಶ್ರಣವನ್ನು ಸೇರಿಸಿ ಮೈಕ್ರೋವೇವ್ನಲ್ಲಿ ನಾವು 5 ನಿಮಿಷದವರೆಗೆ ಇದನ್ನು ಇಟ್ಟು ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಫಟಾಫಟ್ ಅಂತ ಆಗುವಂಥ ಒಂದು ಒಳ್ಳೆ ಕೇಕಿನ ರೆಸಿಪಿ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಕೇಕನ್ನು ನೀವು ಕುಕ್ಕರಿನಲ್ಲಿ ಇಟ್ಕೊಂಡು ಕೂಡ ಮಾಡ್ಬೋದು. ನೋಡಿ ತೋರಿಸ್ತಾ ಇದ್ದೇನೆ, ತುಂಬಾ ಚೆನ್ನಾಗಾಗಿದೆ, ಸಾಫ್ಟಾಗಿ ಸ್ಪಾಂಜಿಯಾಗಿ. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಮಕ್ಕಳೆಲ್ಲರೂ ಇಷ್ಟಪಡುವಂಥ ಈ ರೆಸಿಪಿಯನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.